ಇಂಥ ತೆಗೆಯುವಂಥ ಮಕ್ಕಳನ್ನ ಚೂಸ್ ಮಾಡಿ 8ನೇ 9ನೇ 10ನೇ ಕ್ಲಾಸ್ ಮಕ್ಕಳಿಗೆ ಆ ವರ್ಷ 2018 ನಾವು ಟ್ರೈನಿಂಗ್ ಅನ್ನ ಕೊಡ್ತೀವಿ. ಈಗಂತೂ ಮಕ್ಕಳು ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ, ತುಂಬಾ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೆಲವರಂತೂ ಆಲ್ರೆಡಿ ದೇ ಹ್ಯಾವ್ ಗ್ರೋನ್ ವೆರಿ ಬ್ಯೂಟಿಫುಲ್ ಇನ್ ದಿಯರ್ ಲೈಫ್. ಈಗ ಈ ಮಕ್ಕಳಲ್ಲಿ ಆ ವರ್ಷ 9 ಮಕ್ಕಳು 10ನೇ ಕ್ಲಾಸ್ ಅಲ್ಲಿ ಇದ್ರು. ಅದರಲ್ಲಂತೂ ಒಂದು ಹುಡುಗನಿಗೆ ಕನ್ನಡ ಅಂದ್ರೆ ಏನು ಇಷ್ಟ ಇರಲಿಲ್ಲ, ಡಿಜಿಟ್ ಮಾರ್ಕ್ಸ್ ತೆಗಿತಾ ಇದೆ 8, 9. ನಾವು ಕೊಟ್ಟಿದ್ದು ಸಮ್ಮರ್ ಟೈಮಿಗೆ, ಆಮೇಲೆ ಒಂದು 3-4 ತಿಂಗಳು ಟೈಮ್ ಇತ್ತು. ಈ ಮಕ್ಕಳು ಅದನ್ನ ಅಭ್ಯಾಸ ಮಾಡ್ತಾ ಇದ್ರು, ಟೆಕ್ನಿಕ್ಸ್ಗಳನ್ನ. ನಾವು ಆ ಮಕ್ಕಳು ಅಭ್ಯಾಸ ಮಾಡುವಂಗೆ ನಾವು ಫಾಲೋ ಅಪ್ ಮಾಡ್ತಾ ಇದ್ವಿ. ಆ ವರ್ಷ ಆ 9 ಮಕ್ಕಳಲ್ಲಿ ಎಲ್ಲ ಮಕ್ಕಳಿಗೆ 86 to 94% ಬಂತು. ಈ ಹುಡುಗನಿಗಂತೂ 125 out of 125. ಈಗ ಫೈನಲ್ ಇಯರ್ ಅವನು ಚಾರ್ಟರ್ಡ್ ಅಕೌಂಟೆನ್ಸಿ ಮಾಡ್ತಾ ಇದ್ದಾನೆ. ಹಿ ಹ್ಯಾಸ್ ಡನ್ ವೆಲ್, ಕೋರ್ಸ್ ಮಾಡ್ಕೊಂಡು ಮಾಡ್ತಾ ಇದ್ದಾನೆ. ಇಸ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಇವಾಗ ಇದನ್ನ ನೋಡಿದಾಗ ಓ ದಿಸ್ ಇಸ್ ವೆರಿ ಬ್ಯೂಟಿಫುಲ್, ಇದು ಆಕ್ಚುಲಿ ವರ್ಕ್ ಆಗುತ್ತೆ ಮಕ್ಕಳ ಮೇಲೆ ಅಂತ ಹೇಳ್ಕೊಂಡು ನಾವು ಇದನ್ನ ಫುಲ್ ಫ್ಲೆಜ್ ಆಗಿ ನಮಗೆ ಸಮಯ ಸಿಕ್ಕಿದಾಗ, ಯಾಕಂದ್ರೆ ನಾನು ಅವಾಗ ಸ್ವಲ್ಪ ಕೆಲಸ ಮಾಡ್ತಾ ಇದ್ದೆ, ಸೊ ನಮಗೆ ಸಮಯ ಸಿಕ್ಕಿದಾಗ ಇದನ್ನ ಪ್ರೊಡಕ್ಷನ್ ಮಾಡಿದ್ವಿ. ಆದ್ರೆ ಇದ್ರದ್ದು ಇಂಪ್ಯಾಕ್ಟ್ ವಾಸ್ ಸೂಪರ್. ಈ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ, ಹಳ್ಳಿಗಳಲ್ಲಿ ಓದಂತ ಸ್ಕೂಲ್ಗಳಲ್ಲಿ ಫಸ್ಟಿಗೆ ಮಾಡಿದಂಥ ಕೆಲವು ಶಾಲೆಗಳಲ್ಲಿ ಅವರಿಗೆ 100% ರಿಸಲ್ಟ್ ಬಿಡಿ, ಅದರಲ್ಲಿ ಪಾಸ್ ಆಗೋ ಮಕ್ಕಳೇ ಕಡಿಮೆ ಇತ್ತು. ಇವಾಗಂತೂ 2019 ನಾವು ಮಾಡಿದಂಥ ಟ್ರೈನಿಂಗ್ ಇವತ್ತಿನವರೆಗೆ ಎಲ್ಲ ಸ್ಕೂಲ್ಗಳಲ್ಲಿ 100% ರಿಸಲ್ಟ್ಸ್ ಮಾತ್ರ ಅಲ್ಲ, ಅಲ್ಲಿ ಬಿಟ್ವೀನ್ 26 to 32 ಡಿಸ್ಟಿಂಕ್ಷನ್ಸ್ ಬರ್ತಾ ಇದೆ. ಇವಾಗ ಇದನ್ನ ನೋಡಿಕೊಂಡು ನಾವು ಲಾಸ್ಟ್ ಇಯರ್ ಇಂದ ಫುಲ್ ಫ್ಲೆಜ್ ಅಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದೀವಿ. ನಾವು ಲಾಸ್ಟ್ ಇಯರ್ 6 ಡಿಸ್ಟ್ರಿಕ್ಟ್ಸ್ಗಳಿಗೆ ಟ್ರೈನಿಂಗ್ ಹೋಗಿ ಕೊಟ್ವಿ. ಆ ಡಿಸ್ಟ್ರಿಕ್ಟ್ ಅಲ್ಲಿ ಹಾವೇರಿ ಡಿಸ್ಟ್ರಿಕ್ಟ್, ಶಿವಮೊಗ್ಗ, ದಕ್ಷಿಣ ಕನ್ನಡ, ಉಡುಪಿ, ಹಾಗೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ಸ್ ಇತ್ತು, ತುಮಕೂರು, ಸಮ್ ಡಿಸ್ಟ್ರಿಕ್ಟ್ಸ್ ಎಲ್ಲ ಡಿಸ್ಟ್ರಿಕ್ಟ್ಸ್ಗಳಲ್ಲಿ ನಮಗೆ ಬಂದಂಥ ಫೀಡ್ಬ್ಯಾಕ್ಗಳಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ಸ್ಗಳಲ್ಲಿ ಗೌರ್ಮೆಂಟ್ ಸ್ಕೂಲ್ಸ್ಗಳಲ್ಲಿ ಅವರ ಪರ್ಸೆಂಟೇಜ್ ಅಂತೂ ಜಾಸ್ತಿ ಆಯಿತು. ಹಲವಾರು ಶಾಲೆಗಳಲ್ಲಿ 100% ರಿಸಲ್ಟ್ಸ್ ಬಂತು. ಅದರಿಂದ ಮುಖ್ಯವಾಗಿ ತುಂಬ ಸ್ಕೂಲಲ್ಲಿ ಡಿಸ್ಟಿಂಕ್ಷನ್ಸ್ಗಳು ಬಂತು. ಈ ವರ್ಷ ನಾವು ಉಳಿದಂಥ ಡಿಸ್ಟ್ರಿಕ್ಟ್ಸ್ಗಳಲ್ಲಿ ಮಾಡ್ತಾ ಇದ್ದೀವಿ. ಡಿಸ್ಟ್ರಿಕ್ಟ್ಸ್ಗಳನ್ನು ಹೇಗೆ ಚೂಸ್ ಮಾಡ್ತಾ ಇದ್ದೀವಿ? 20ರಿಂದ 15ರಿಂದ ಕೆಳಮಟ್ಟಿನ ಯಾರೆಲ್ಲ ಡಿಸ್ಟ್ರಿಕ್ಟ್ಸ್ಗಳು ಮಾರ್ಕ್ಸ್ ಅಂದರೆ ರ್ಯಾಂಕಿಂಗಲ್ಲಿದ್ದಾರೆ ಆ ಡಿಸ್ಟ್ರಿಕ್ಟ್ಸ್ಗಳನ್ನು ಚೂಸ್ ಮಾಡಿಕೊಂಡು, ಇಲ್ಲದೆ ಕೆಲವರು ಅವರಾಗೆ ಕರೀತಾರೆ ನಮ್ಮನ್ನು, ಸಿಇಒಗಳು, ಮೋಸ್ಟ್ ಆಫ್ ದ ಟೈಮ್ ಚೀಫ್ ಎಕ್ಸಿಕ್ಯೂಟಿವ್ಸ್ನವರು ನಮ್ಮನ್ನೇ ಕರೀತಾರೆ. ಯಾಕಂದರೆ ಯಾವ ಡಿಸ್ಟ್ರಿಕ್ಟ್ಸ್ಗಳಿಗೆ ಹೋದರೂ ನಾವು ಯಾವುದು ದುಡ್ಡನ್ನು ತಗೊಳ್ಳೋದಿಲ್ಲ. ಸೊ ದ್ಯಾಟ್ ಬಿಕಮ್ಸ್ ವೆರಿ ಈಸಿ ಫಾರ್ ದೆಮ್. ಯಾಕಂದರೆ ಎಷ್ಟೋ ಬಾರಿ ಟ್ರೈನಿಂಗ್ ಅಂತ ಹೇಳ್ಕೊಂಡು ದುಡ್ಡು ತಗೊಂಡು ಆಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋರು ಹಲವಾರು ಜನ ಇದ್ದಾರೆ. ಅದನ್ನ ನೋಡ್ಕೊಂಡು ಸ್ವಲ್ಪ ಮುಜುಗರ ಪಡ್ತಾರೆ. ಆದರೆ ನಾವು ಅದನ್ನ ಶುರು ಮಾಡಿದ್ವಿ. ಸೊ ಇದು ನಮ್ಮ 15ನೇ ಡಿಸ್ಟ್ರಿಕ್ಟ್, 15th ಡಿಸ್ಟ್ರಿಕ್ಟ್. ನಿಮ್ಮ ಡಿಸ್ಟ್ರಿಕ್ಟು ನಿಮಗೆ ಗೊತ್ತು 10ನೇ ತರಗತಿಯಲ್ಲಿ ಯಾವ ನಂಬರಲ್ಲಿ ಇದ್ದೀರಾ ಅಂತ. ಹಾಗೆ ನಾವು ಈ ಟ್ರೈನಿಂಗ್ ಅನ್ನ ಕೊಡುವಂತ ಒಂದು ವಿಷಯ. ಇಲ್ಲಿ ಕೂತಂತ ಎಲ್ಲ ಮಕ್ಕಳಿಗೆ ಹೇಳೋ ನಾನು ವೆರಿ ಕ್ಲಿಯರ್ ಆಗಿ ಹೇಳ್ತೀನಿ, ಮಕ್ಕಳ, ಭೂಮಿಯಲ್ಲಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಮಗೆ ಯಾರು ಇಲ್ಲೂ ಪೆದ್ರಲ್ಲ.